ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸುವಂಥ ನಿಮಗೆ ನಿಮ್ಮ ಮುಂದೆ ಬಂದಿದ್ದೀನಿ. ರೆಸಿಪಿ ಏನೂ ಇಲ್ಲ, ಹಾಗಲಕಾಯಿ ಮೆಣಸ್ಕಾಯಿ ಅಂತ ಮಾಡುವಂಥ ನಾನು ಬಂದಿದ್ದೀನಿ. ನಾನು ಯೂಟ್ಯೂಬ್ ಬಗ್ಗೆ ತುಂಬ ದಿನ ಆಯಿತು, ಯೂಟ್ಯೂಬ್ ವಿಡಿಯೋನೇ ಹಾಕಿಲ್ಲ. ನಾನು ಹಾಕ್ಲಿಕ್ಕೂ ಮನಸ್ಸೂ ಇಲ್ಲ. ವಾರಕ್ಕೆ 3 ವಿಡಿಯೋ ಆದರೂ ಹಾಕ್ತಿದ್ದೆ. ಆದರೆ ಒಂದು ವಾರಕ್ಕೆ ಮೇಲೆ ಆಯಿತು, ಒಂದು 3-4 ಸುಮಾರು ದಿನವೇ ಆಯಿತು ಅನ್ಕೋತೀನಿ ನಾನು ವಿಡಿಯೋನೇ ಹಾಕಿಲ್ಲ. ಯಾಕಂದರೆ ಯೂಟ್ಯೂಬು ಒಂದು ಜೀವನವೇ ಆಗಬಾರ್ದು. ಆದರೆ ಒಂದು ವಿಷಯದಲ್ಲಿ ಮಾತ್ರ ಅಂತೀನಿ, ಒಂದೇ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಾಡಿದ ಕೆಲಸಕ್ಕೆ ನಮಗೆ ಪ್ರತಿಫಲ ಸಿಗದೇ ಇದ್ದಾಗ ಅದರಿಂದ ನಮಗೆ ಏನು ಇದು ಅಂದರೆ, ನನಗಂತೂ 1 ವರ್ಷಕ್ಕೆ ಇಷ್ಟು ಆಗಿದೆ, ಹೌದು ಓಕೆ. ಆದರೆ ವ್ಯೂಸೇ ಇಲ್ಲದಿದ್ದಾಗ, ಬರ್ತಾ ಇಲ್ಲದಿದ್ದಾಗ, ಅವರು ಮುಂಚೆ ಬಂದ ವ್ಯೂಸ್ಗಿಂತ ಇವಾಗ ತುಂಬಾ ಕಡಿಮೆ. ಮೌನ ಆದಮೇಲೆ ಆ ವ್ಯೂಸನ್ನು ಅವರು ತೆಗೆದಿದ್ದರು, ಬರೋದೇ ಕಡಿಮೆ. ಅದರಲ್ಲಿ ಕೂಡ ಅವರು ಕಡಿಮೆ ಮಾಡಿದ್ದಾರೆ. ಅಂದರೆ ಯೂಟ್ಯೂಬ್ ಅವರಿಗೆ ನಾವು ಹೊಟ್ಟೆ ಯಾಕೆ ತುಂಬಿಸಬೇಕು? ನಮಗೆ ಉಪಯೋಗ ಇಲ್ಲದೇ ಇದ್ದಾಗ ಅವರಿಗೆ ಆಗಿ ನಾವು ದುಡಿಬೇಕಾದ್ರೆ ನಾವು ಯಾಕೆ ದುಡಿಬೇಕು ಅನ್ನುವ ನಮ್ಮ ಇದು. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ತುಂಬ ತಲೆನೋವು, ಶೀತ, ಕೆಮ್ಮು, ಚಳಿ ಇದೆ ಇಲ್ಲಿ. ಹಾಗೆ ತುಂಬಾ ಇಲ್ಲಿ ವೆದರ್ ಚೇಂಜ್ ಇದೆ. ನಾನೀಗ ಅದೇ ಒಂದು ಯೋಚನೆ ಮಾಡ್ತಿದ್ದೀನಿ. ಯೂಟ್ಯೂಬ್ ಎಲ್ಲರೂ ಕೇಳ್ತಾರೆ, ಯಾಕೆ ಮಾಡ್ತಿಲ್ಲ ಅಂತ. ನಿಜವಾಗ್ಲೂ ನಾನು ಮಾಡ್ತಾಯಿಲ್ಲ, ಲೈವು ಕೂಡ ಮಾಡ್ತಿಲ್ಲ, ವೀಡಿಯೋನೂ ಮಾಡ್ತಿಲ್ಲ. ವೀಡಿಯೋ ಮಾಡಿದ್ದು ತುಂಬಾ ಇದೆ, ಆದರೆ ಎಡಿಟ್ ಮಾಡಲಿಕ್ಕೆ ಟೈಮೂ ಇಲ್ಲ ನನಗೆ. ಮಕ್ಕಳಿಗೆ ಎಕ್ಸಾಮು, ಮಕ್ಕಳ ಬರ್ತ್ಡೇ ಎಲ್ಲ ಬಂತು. ಅದೇ ಬರ್ತ್ಡೇ ಬ್ಲಾಗು ಕೂಡ ಬರುತ್ತೆ ಸ್ವಲ್ಪ ಮುಂದೆ. ನಾನು ಇವಾಗ ಅಷ್ಟು ಇಂಟ್ರೆಸ್ಟಲ್ಲಿ ನಾನು ಮಾಡ್ತಾಯಿಲ್ಲ ವೀಡಿಯೋ, ಯಾಕಂದರೆ ಇಂಟ್ರೆಸ್ಟ್ ಎಲ್ಲ ಹೋಗಿದೆ. ಯೂಟ್ಯೂಬು ಖುಷಿಯಿಂದ ಯೂಟ್ಯೂಬಿಗೆ ಬಂದಿದ್ದೆ. ನಾನು ಖುಷಿಯಲ್ಲೇ ಇದ್ದೀನಿ ಈಗೂ ಕೂಡ. ತುಂಬ ಖುಷಿಯೇ, ತುಂಬ ಮೌನ ಆಗಿದೆ, ದೂರ ಆಗಿದೆ. ಆದರೆ ವ್ಯೂಸು ಇವಾಗ ಡೌನ್ ಮಾಡಿದ್ರಲ್ವ, ಅದೇ ತುಂಬ ಬೇಜಾರು. ಆ ಬೇಜಾರಿಂದ ನಾನು ಮಾಡ್ತಾ ಇಲ್ಲ. ನೋಡುವ, ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸ್ಕಿಪ್ ಅಂತೂ ಮಾಡುವ ಯೋಚನೆ ಒಂದೊಂದ್ಸರಿ ಬರುತ್ತೆ, ಬೇಡ ಯೂಟ್ಯೂಬು ಅಂತ. ಆದರೆ ಯೂಟ್ಯೂಬಲ್ಲಿ ಇಷ್ಟು ಬೇಗ ಸಕ್ಸಸ್ ಕಂಡಿದ್ದೇನೆ ಅಂದರೆ ಅದೊಂದು ದೇವರ ಗಿಫ್ಟ್ ಅಂತ ಅನ್ಕೋತೀನಿ ನಾನು. ಆಗುತ್ತೆ, ಸ್ವಲ್ಪ ತಾಳ್ಮೆ ಬೇಕು. ಹೌದು, ನಿಜವಾಗ್ಲೂ ತಾಳ್ಮೆ ಬೇಕು. ಆದರೆ ಯೂಟ್ಯೂಬ್ ತಾಳ್ಮೆ ಇಲ್ಲ ಅಂದರೆ ಯೂಟ್ಯೂಬ್ ಇಲ್ಲ. ನಾನು ತಾಳ್ಮೆಯಿಂದನೇ ಇರ್ತೀನಿ. ನೋಡುವ, ಒಂದು ದಿನ ನಮಗೆ ದೇವರು ಒಳ್ಳೇದು ಕೊಡ್ತಾರಂತ. ಇಲ್ಲಿ ನೋಡಿ, ಹಾಗಲಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀರಲ್ಲಿ ಹಾಕಿ ಹಲ್ದಿ ಹಾಕಿ ಇಟ್ಟಿದ್ದೀನಿ ನೋಡಿ. ಅದು ಕಹಿ ಅಂಶ ಬೀಳುತ್ತೆ. ಈ ರೀತಿ ಮಾಡಿದರೆ ಚಿಕ್ಕ ಮಕ್ಕಳು ಕೂಡ ಹಾಗಲಕಾಯಿ ಮೆಣಸಿನಕಾಯಿ ತಿಂತಾರೆ, ತುಂಬ ಟೇಸ್ಟಾಗಿರುತ್ತೆ ತಿನ್ನಲಿಕ್ಕಂತೂ. ಈಗ ಮಸಾಲೆಯನ್ನು ಹುರಿಯುವ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ ಮಸಾಲೆಗೆ ಬೇಕಾಗುವ ಐಟಮ್ಗಳನ್ನು ತೆಗೆಯುವ. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಟು ಮಸಾಲೆಗೆ ಬೇಕಾಗುವುದನ್ನೆಲ್ಲ ತೆಗೆಯುವ. ಒಂದು ಸ್ಪೂನಷ್ಟು ನಾನು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಬೆಳ್ತಿಗೆ 1 ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರಿದು ತಗೊಂಡು ಚೆನ್ನಾಗಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಸ್ಮೆಲ್ ಅಂದರೆ ಅಷ್ಟು ಘಮ ಅಂತ ಬರಬೇಕು. ಆ ರೀತಿ ಕಪ್ಪಾಗಬಾರ್ದು ಅಷ್ಟೇ. ಚೆನ್ನಾಗಿ ಬ್ರೌನ್ ಕಲರ್ ಬರುವ ಹಾಗೆ ನಾವು ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡಿದರೆ ತುಂಬಾ ಒಂದು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಕಪ್ಪಾಗಾದರೆ ಏನಾಗುತ್ತೆ ಗೊತ್ತುಂಟಾ, ಅದು ಸ್ವಲ್ಪ ಸ್ಮೆಲ್ಲೇ ಬೇರೆ ಬರುತ್ತೆ ಪಲ್ಯದ್ದು. ಹಾಗೆ ನಾವು ತಪ್ಪು ಮಾಡಬಾರ್ದು. ನಾವು ಯಾವಾಗಲೂ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ಟೈಮು ಜಾಸ್ತಿ ಇಲ್ಲ ಅಂದರೂ ಕೂಡ ನಾವು ಆದಷ್ಟು ಈ ರೀತಿ ಪಲ್ಯ ಮಾಡುವಾಗ ಮೀಡಿಯಮ್ ಉರಿಯಲ್ಲೇ ನಾವು ಮಸಾಲವನ್ನು ಹುರಿಬೇಕು ಹೊರತು. ನೋಡಿ, ಹುರಿದು ಬಿಟ್ಟು ಹಾಕಿದ್ದೀನಿ ಒಂದು ಬಟ್ಲಲ್ಲಿ. ಈಗ ನಾನು ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ತೀನಿ. ಕೆಲವು ಕ್ಲಿಪ್ಸ್ ಮಿಸ್ ಆಗಿರ್ಬೋದು, ಬೇಜಾರಂತೂ ಮಾಡ್ಕೋಬೇಡಿ. ಕೊತ್ತಂಬರಿ, ಜೀರಿಗೆ ಹಾಕಿದ್ದೀನಿ. ಮೆಂತ್ಯ ಹಾಕಿಲ್ಲ ನಾನು, ಕಹಿ ಅಂಶ ಇರುವುದರಿಂದ ಮೆಂತ್ಯೆಯನ್ನು ಸ್ಕಿಪ್ ಮಾಡಿದ್ದೀನಿ ನಾನು.
ಏಕೆಂದರೆ ಇದು ಕಹಿ ಅಂಶವನ್ನು ಹೊಂದಿರುತ್ತದೆ. ಮೆಂತ್ಯ ಕೂಡ ಕಹಿಯೇ ಇರುತ್ತೆ, ಅದಕ್ಕೆ ಮೆಂತ್ಯವನ್ನು ಹಾಕಿಲ್ಲ ನಾನು. ಇದು ಕೂಡ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಘಮ ಘಮ ಬರುವ ತನಕ ನಾವು ಫ್ರೈ ಮಾಡುವ. ಹೆಚ್ಚಾಗಿ ಬೇಡ, ಇದು ಆಗಬಾರ್ದು, ಕಪ್ಪಾಗಿ ಆದರೆ ವೇಸ್ಟೇ. ನಾವು ಮಾಡಿದ್ದು ಆಹಾರವು ಟೇಸ್ಟೇ ಬೇರೆ ಆಗಿರುತ್ತದೆ. ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಹೋದರೆ ನಮಗೆ ಊಟ ಮಾಡಲಿಕ್ಕೂ ಸ್ವಲ್ಪ ಖುಷಿಯಾಗಿರುತ್ತೆ. ಈಗ ನಾನು ಮೆಣಸನ್ನು ಫ್ರೈ ಮಾಡ್ತಿದ್ದೀನಿ. ಮೆಣಸನ್ನು 2 ತುಂಡು ಕಟ್ ಮಾಡ್ತೀನಿ, ಯಾಕಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಚೆನ್ನಾಗಿ ಫ್ರೈ ಆಗುತ್ತೆ, ಅದಕ್ಕೆ ಕಟ್ ಮಾಡಿ ಹಾಕಿದರೆ ಒಳಗಡೆ ಎಲ್ಲ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾನು ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು. ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ನನ್ನ ದೊಡ್ಡ ಮಗಂತೂ ತಿಂದ, ಆದರೆ ಸಣ್ಣ ಮಗ ಅಂತೂ ಸ್ವಲ್ಪ ಅದರದ್ದು ಇದು ತಿಂದಿಲ್ಲ, ರಸ ಹಾಕಿ ಊಟ ಮಾಡ್ದ. ತುಂಬ ಟೇಸ್ಟಾಗಿತ್ತು. ಆದರೂ ಅವನಿಗೆ ಏನಾದರೂ ಒಂದು ಮಾಡಬೇಕಂತ ಮಾಡಿದ್ದೆ, ಪರವಾಗಿಲ್ಲ, ಅವನು ಕೂಡ ತಿಂದ, ಖುಷಿಯಾಯಿತು. ಈಗ ನೋಡಿ, ಇಲ್ಲಿ ಮೆಣಸು ಫ್ರೈ ಮಾಡ್ತಾಯಿದ್ದೀನಿ. ಲೈವ್ ಬಿಟ್ಟ ಮೇಲೆ ನನ್ನ ಸಬ್ಸ್ಕ್ರೈಬರ್ ಕೂಡ ಲೆಸ್ ಆಗ್ತಾ ಬರ್ತಾ ಇದ್ದಾರೆ. ಲೈವ್ ಮಾಡಲಿಕ್ಕೆ ನನಗೆ ಟೈಮ್ ತುಂಬ ವೇಸ್ಟು ಆಗುತ್ತೆ ಟೈಮು. ಯಾರೋ ಅಂದರು ಲೈವಲ್ಲಿ ಒಂದು ಆಪ್ಷನ್ ಇದೆ ಲೈವ್ ಮಾಡಲಿಕ್ಕೆ, ಆ ಆಪ್ಷನಲ್ಲಿ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ ಅಂತ. ನಿಜವಾಗಲೂ ನಾನು ಹುಡುಕಿದೆ, ನನ್ನ ಚಾನಲಲ್ಲಿ ಆ ಆಪ್ಷನ್ ಇದ್ದೇ ಇಲ್ಲ. ಈಗ ತೆಗ್ದಿದ್ದಾರೆ ಏನೋ ಗೊತ್ತಿಲ್ಲ, ಆದರೆ ನನ್ನ ಲೈವಲ್ಲಿ ಇಲ್ಲ. ನನ್ನ ಲೈವ್ ನಾರ್ಮಲ್ ಲೈವ್ ಥರನೇ ಇದೆ, ಬೇರೆ ಗಿಪ್ಷನ್ ಏನೂ ಇಲ್ಲ ಅದರಲ್ಲಿ. ಈಗ ನಾನು ಫ್ರೈ ಮಾಡಿದೆ ನೋಡಿ. ನಾನು ಇಲ್ಲಿ ಹಾಗಲಕಾಯಿ ಬೇಯಲಿಕ್ಕೆ ಇಟ್ಟಿದ್ದೆ, ಹುಳಿ ನೀರು ಹಾಕಿ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ. ಸಾರಿ, ಅದು ಕ್ಲಿಪ್ಪು ಮಿಸ್ ಆಗಿತ್ತು, ಸಾರಿ, ನೀವು ಬೇಜಾರು ಮಾಡ್ಕೋಬೇಡಿ. ಮಸಾಲೆಯನ್ನು ರುಬ್ಕೊಂಡು ಬಂದೆ ನಾನು. ಮಸಾಲೆ ರುಬ್ಕೊಂಡು ಬಂದು ಅದನ್ನು ಹಾಗಲಕಾಯಿಗೆ ಹಾಕ್ತೀನಿ. ಬೇಯಲಿಕ್ಕೆ ಇಟ್ಟಿದ್ದೆ ಮೊದಲೇ ಬೆಲ್ಲ, ಹುಳಿ, ಉಪ್ಪು, ಹುಣಸೆ ಹುಳಿ, ಉಪ್ಪು ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೇಯಲಿಕ್ಕೆ ಇಟ್ಟು ಈಗ ಮಸಾಲೆಯನ್ನು ರುಬ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟು. ಖಾರ, ಉಪ್ಪು, ಖಾರ, ಹುಳಿ ಎಲ್ಲ ಒಟ್ಟು ಮಿಕ್ಸ್ ಆಗಿ ಒಂದು ಟೇಸ್ಟಿಯಾದ ನಮ್ಮದು ಹಾಗಲಕಾಯಿ ಪಲ್ಯನೇ ರೆಡಿ ಆಯಿತು ಅನ್ಕೋಬೋದು. ನನಗಂತೂ ತುಂಬ ಖುಷಿನೇ ಆಯಿತು ತಿನ್ನಲಿಕ್ಕೆ ಅಂತೂ. ನಾನು ಅಂಥದ್ದು ನನಗೆ ಆ ರೀತಿ ಪುಳಿಮುಂಚಿ ಅಂದರೆ ತುಂಬ ಹಾಗಲಕಾಯಿ ಅಂದ್ರೇ ಇಷ್ಟ ನನಗೆ. ಅದರಲ್ಲಿ ಹಾಗಲಕಾಯಿ ಪುಳಿಮುಂಚಿ ಮಾಡೋದಂದರೆ ತುಂಬಾ ಇಷ್ಟ. ಅದ್ರ ಬಗ್ಗೆ 2 ಮಾತೇ ಇಲ್ಲ, ಅಷ್ಟು ಇಷ್ಟ ನನಗೆ. ನೋಡಿ, ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಬೆಲ್ಲ ಹಾಕ್ತೀನಿ, ಬೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಾನು ಬೆಲ್ಲವನ್ನು ಕಪ್ಪು ಬೆಲ್ಲ ತರೋದು, ಒರಿಜಿನಲ್ ಬೆಲ್ಲ ತರೋದು. ನಾನು ಹೆಚ್ಚಾಗಿ ಇದು ಎಲ್ಲ ತರೋದಿಲ್ಲ, ಕೆಮಿಕಲ್ ಇರೋದು. ಎಷ್ಟು ನಾವು ಜಾಗ್ರತೆ ಮಾಡ್ತೀವೋ ನಾವು ಅಷ್ಟೇ ನಾವು ಇದು ಆಗುತ್ತೀವಿ. ಆದರೆ ನಾವು ಏನು ಮಾಡೋದು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋದು. ಕಪ್ಪು ಬೆಲ್ಲ ಅಂದರೆ ಅದು ಒರಿಜಿನಲ್ ಬೆಲ್ಲ ಆಗಿರುತ್ತೆ, ಮತ್ತು ವೈಟ್ ಥರ ಇರುತ್ತೆ, ಅದು ಖಂಡಿತ ಒರಿಜಿನಲ್ ಅಲ್ಲ ಅದು. ಈಗ ನೋಡಿ ಎಷ್ಟು ಕಲರ್ಫುಲ್ ಬಂದಿದೆ ನೋಡಿ. ಇನ್ನು ಅದನ್ನು ಬೇರೆ ಇದಕ್ಕೆ ಒಗ್ಗರಣೆ ಮಾಡಬೇಕು, ಅದಕ್ಕೆ ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಸರಿ ಆಯಿತು. ಈಗ ಉಪ್ಪು ನೋಡ್ತಿದ್ದೀನಿ. ಸ್ವಲ್ಪ ಕುದಿ ಬಂದ ಮೇಲೆ ಬೇರೆ ಅದಕ್ಕೆ ಒಗ್ಗರಣೆ ಕೊಡಬೇಕು ಅದಕ್ಕೆ. ಮತ್ತೊಂದು ನಾನು ಅನ್ನೋದು, ಲೈವಲ್ಲಿ ಬೇಡ ಬಿಟ್ಟ ಎಲ್ಲ ಮಾತಾಡಬಾರ್ದು, ಯಾವಾಗಲೂ ಲೈವ್ ಥರನೇ ಇರಬೇಕು. ಮತ್ತು ನಾನು ಏನು ಅನ್ನೋದು ಗೊತ್ತುಂಟ, ನಮ್ಮದು ಸೋಷಲ್ ಮೀಡಿಯಾನೇ ನಮ್ಮದು ಇದು ಆಗಿರಬಾರ್ದು. ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ನೋಡಿ, ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ ಬಂದಿದೆ ಅಲ್ವಾ. ನೋಡುವಾಗ ನನಗೆ ಈಗ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಈಗನೇ ಬಾಯಲ್ಲಿ ನೀರು ಬರ್ತಾ ಉಂಟು. ಅದು ಖಾಲಿಯಾಗಿ ಎಲ್ಲಿ ಹೋಗಿದೆ ಏನೋ ಗೊತ್ತಿಲ್ಲ, ಆದರೆ ಈಗ ನನ್ನ ಬಾಯಲ್ಲಿ ಮಾತ್ರ ನೀರು ತುಂಬ ಬರ್ತಾ ಉಂಟು. ಎಣ್ಣೆ ಹಾಕಿದ್ದೀನಿ 1 ಸ್ಪೂನಷ್ಟು. ಎಣ್ಣೆ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ತುಂಬ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಸಾಸಿವೆ ಕೂಡ ಹಾಕಿದ್ದೀನಿ. ಮತ್ತು 4 ಖಾರದ ಮೆಣಸು ಹಾಕಿದ್ದೀನಿ, ಒಣ ಮೆಣಸು ಖಾರದ್ದು.
ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಮಾಡುವ. ನಮಗೆ ಹೇಗೆ ಬೇಕೋ ಹಾಗೆ ಫ್ರೈ ಮಾಡುವ. ಫ್ರೈ ಆಗ್ತಾ ಬಂತು. ಅದಕ್ಕೆ ಹಾಕಬೇಕು. ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡ್ತಾ ಇರ್ಬೋದು ನೀವು, ನಿಮಗೂ ಗೊತ್ತಾಗಿರ್ಬೋದು ಚೆನ್ನಾಗಿ ಬಂದಿದೆ ಅಂತ. ಇದು ಫ್ರೈ ಮಾಡುವ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಆವಾಗಲೇ ರುಚಿಯಾಗಿ ಬರುತ್ತೆ. ಬೆಳ್ಳುಳ್ಳಿ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು, ಆಗನೇ ಒಂದು ಟೇಸ್ಟಿಯಾದ ಒಂದು ಹಾಗಲಕಾಯಿ ಮೆಣಸ್ಕಾಯಿ ರೆಡಿಯಾಗುತ್ತೆ. ಈಗ ನಾನು ಇದನ್ನು ತೆಗೆದು ಇದಕ್ಕೆ ಹಾಕ್ತೀನಿ. ತೆಗೆದು ಅದಕ್ಕೆ ಹಾಕುವ. ಒಗ್ಗರಣೆಗೆ ಹೆದರಿಕೆ ಆಗ್ತದೆ ಮೇಲೆ ಬಿಸಿ ಎಣ್ಣೆಗೆ ಹಾಕುವಾಗ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ. ಇದನ್ನು ತೆಗೆದು ಇದರಲ್ಲಿ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಿಮಗೂ ಕೂಡ ಇಷ್ಟವಾಗಿರ್ಬೋದು ಅನ್ಕೊತೀನಿ. ಹಾಗಲಕಾಯಿ ತಿನ್ನೋದವರು ಈ ರೀತಿ ಮಾಡಿಕೊಡಿ. ಎಷ್ಟು ಅಂದರೆ ಊಟ ಒಂದು ಬಟ್ಟಲಷ್ಟು ಊಟ ಸೇರುತ್ತೆ. ಮತ್ತೆ ಮತ್ತೆ ಊಟ ಮಾಡಬೇಕು, ಮತ್ತೆ ಊಟ ಮಾಡಬೇಕು ಅನ್ನೋ ಥರ ನನಗೆ ಖಂಡಿತ ಆ ರೀತಿ ಫೀಲ್ ಆಯಿತು. ತುಂಬ ಖುಷಿ ಆಯಿತು. ಈ ರೆಸಿಪಿ ನನ್ನ ಫ್ರೆಂಡ್ ಹತ್ರ ಇದು ಮಾಡಿ ನಾನು ಕೇಳಿ ಮಾಡಿದ್ದು. ನಾನು ಮಾಡ್ತೀನಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ಹಾಗಲಕಾಯಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಮುಂದೆ ಬರಲು ಪ್ರಯತ್ನ ಮಾಡ್ತೀನಿ. ಆದರೆ ಯೂಟ್ಯೂಬು ಜೀವನನೇ ಅಂದ್ಕೊಂಡು ಹೋಗಬಾರ್ದು ಯಾವತ್ತು. ಹಾಗೆ ವಿಡಿಯೋ ಮಾಡದೆ ತುಂಬ ದಿನವೇ ಆಯಿತು. ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡುವಂಥ ಮನಸ್ಸಾಯಿತು, ಅದಕ್ಕೆ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಒಂದು ಹೈಪ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈಗ ಸ್ವಲ್ಪ ಊಟ ಮಾಡುವ ಬನ್ನಿ. ಊಟ ಮಾಡಿ ಹೈಪ್ ಕೊಡಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.